ನಮಸ್ಕಾರ. ಅಧ್ಯಾಯ 15ರ ಮುಂದುವರೆದ ಭಾಗ. ಶಿವ ಪಾರ್ವತಿಯರ ಸಂವಾದ. ಪಾರ್ವತಿಯು, ನಾನು ಮನಸಾ ಶಿವನನ್ನೇ ಪತಿಯನ್ನಾಗಿ ಪಡೆಯುವ ಮಹದಾಸೆಯಿಂದ ಈ ತಪಸ್ಸು, ಈ ಪೂಜೆ ಮಾಡುವೆ. ತಿಳಿದವರು ವಯೋವೃದ್ಧರೂ ಆದ ತಾವು ಸುಮ್ಮನೆ ನನಗೇಕೆ ತೊಂದರೆ ಕೊಡುವಿರಿ? ಅಯ್ಯೋ ಹುಚ್ಚಿ, ಬುದ್ಧಿ ಹೇಳಲು ಬಂದರೆ ಇದ್ದದ್ದನ್ನು ಇದ್ದಂತೆ ಹೇಳಿದರೆ ಕೆಂಡದಂತೆ ಕೋಪವೇಕೆ ಮಾಡಿಕೊಳ್ಳುವೆ? ರಾಜಕುಮಾರಿಯಾದ ನೀನು ರಾಜಕುಮಾರರನ್ನು ವರಿಸಿದರೆ ಅರಮನೆಯಲ್ಲಿದ್ದು ರಥದಲ್ಲಿ ಓಡಾಡಬಹುದು. ಇಂದ್ರ, ಕುಬೇರ, ವಿಷ್ಣು ಮತ್ತು ಬ್ರಹ್ಮರಲ್ಲಿ ಯಾರನ್ನಾದರೂ ವರಿಸಿದರೆ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದು ಪುಷ್ಪಕ ವಿಮಾನದಲ್ಲಿ ಸಂಚರಿಸುವೆ. ಆ ದರಿದ್ರ ಶಿವನನ್ನು ವರಿಸಿದರೆ ಮುದಿ ಎತ್ತಿನ ಮೇಲೆ ಕೊರಳಿಗೆ ಹಾವುಗಳನ್ನು ಸುತ್ತಿಕೊಂಡು ಹಿಂದು ಮುಂದು ಜೋಲೆ ಹೊಡೆಯುತ್ತಾ ಅಲೆಮಾರಿಗಳಂತೆ ಬಿಸಿಲು ಮಳೆ ಗಾಳಿಗಳಲ್ಲಿ ತಿರುಗಬೇಕಾದೀತು ಎಂದು ಗಹಗಹಿಸಿ ನಗಹತ್ತಿದನು. ಸಿಟ್ಟಿಗೆದ್ದ ಪಾರ್ವತಿಯು, ಪೂಜ್ಯ ಜಂಗಮರೇ, ಇದೋ ಕೇಳಿ, ನನಗೆ ನೀವು ಹೇಳಿದ ಯಾವ ಭೋಗ ಭಾಗ್ಯಗಳೂ ಬೇಡ. ಸಾಕ್ಷಾತ್ ಶಿವನನ್ನೇ ಪತಿಯನ್ನಾಗಿ ಪಡೆದು ಸುಮಂಗಲೆಯಾಗಬೇಕೆನ್ನುವುದೇ ನನ್ನಾಶೆಯು. ನೀವು ಬಂದ ಕಾರ್ಯ ಹುಡುಕಿಕೊಂಡು ಹೊರಟು ಹೋಗಿರಿ ಎಂದು ಹೇಳಿದಳು. ಆಗ ಜಂಗಮ ವೇಷಧಾರಿ ಶಿವನು ಮನದಲ್ಲಿ ಆನಂದಿತನಾಗಿ ಇನ್ನಷ್ಟು ಪರೀಕ್ಷಿಸಬೇಕೆಂದು, ಹೇ ರಾಜಕುಮಾರಿಯಾದ ಪಾರ್ವತಿಯೇ, ಏನೋ ಒಳ್ಳೆಯದನ್ನು ಹೇಳಿದರೆ ಅದು ನಮ್ಮ ಪರ್ವತರಾಜನ ಮಗಳು ಎಂದು ಮನದುಂಬಿ ಹೇಳಿದರೆ ಕಂಡು ಕಂಡು ಸ್ಮಶಾನ ಸಿದ್ಧನಂತಿರುವ ಭಿಕಾರಿ ಶಿವನನ್ನು ಕೈ ಹಿಡಿಯ ಹೊರಟಿರುವೆಲ್ಲ. ತಿಳಿ ಹಳದಿ ಬಿಳಿ ಕೆಂಪು ಬಣ್ಣದ ಸುಕೋಮಲವಾದ ನಿನ್ನ ಶರೀರವೆತ್ತ, ಹಾಲಾಹಲವನ್ನೇ ಕುಡಿದು ಕಡು ನೀಲಿ ಕೊರಳಿನ ಶಿವನೆತ್ತ, ಕೈಯಲ್ಲೊಂದು ಡಮರು ಸರಾಗವಾಗಿ ನಡೆಯಲು ಶಕ್ತಿಯಿಲ್ಲದೊಂದು ಮುದಿ ಎತ್ತು ಇಂಥವನನ್ನು ಮದುವೆಯಾಗಿ ಎಂಥ ಸುಮಂಗಲೆಯಾಗುವೆಯೋ ನಾ ಬೇರೆ ಕಾಣೆ. ಶಿವನಿಂದೆಯನ್ನು ಕೇಳಿ ಸಹಿಸದ ಪಾರ್ವತಿಯು ಮನದಲ್ಲಿ, ಈ ಮುದಿ ಜಂಗಮನು ನನ್ನ ಶಿವನನ್ನು ನಿಂದಿಸುವನು, ಇವನನ್ನು ಹಾಗೆ ಬಿಡಬಾರದೆಂದು ಪೂಜಾ ಪಾತ್ರೆಯಲ್ಲಿದ್ದ ಭಸ್ಮದ ಗಟ್ಟಿಯನ್ನು ತೆಗೆದುಕೊಂಡು ಜಂಗಮನ ಕಡೆಗೆ ಎಸೆದಳು. ಅದು ಆ ಜಂಗಮನ ಪಾದಕ್ಕೆ ಮುಟ್ಟಿತು. ಕೂಡಲೇ ಜಂಗಮನ ರೂಪ ಒಡಗಿ ಪರಮ ಶಿವನ ವಿಶ್ವರೂಪ ಕಾಣಿಸಿಕೊಂಡಿತು. ಸದಾ ಶಿವನ ನಿಜ ರೂಪ ನೋಡಿ ಆನಂದ ಉಕ್ಕೇರಿ ಮಾತುಗಳು ಹೊರಡದೆ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರಿದವು. ಸಕಲ ಸಖಿಯರೆಲ್ಲರೂ ಶಿವನ ಪಾದಕ್ಕೆ ಎರಗಿದರು. ಆಗ ತಿಳಿಗೊಂಡ ಪಾರ್ವತಿಯು ಶಿವನ ಪಾದ ಪೂಜೆ ಮಾಡಿ ನಮಿಸಲು ಸಂತುಷ್ಟನಾದ ಶಿವನು, ಹೇ ದೇವಿ, ಏನಿದೆ ನಿನ್ನ ಬಯಕೆ ಎನ್ನಲು ಮುದಗೊಂಡ ಪಾರ್ವತಿಯು, ಹೇ ದೇವ, ನಿನ್ನನ್ನಲ್ಲದೆ ನನಗೆ ಬೇರಾವ ಬಯಕೆಗಳಿಲ್ಲ. ನೀವೇ ನನ್ನನ್ನು ವರಿಸಿ ನನ್ನ ಪತಿಯಾಗಬೇಕು ಎನ್ನಲು, ಆಗಲಿ ದೇವಿ, ಈ ವಿಷಯ ನಿನ್ನ ಜನನಿ ಜನಕರಿಗೆ ತಿಳಿಯಲು ಮುಂದಾಗು ಎಂದು ಅಪ್ಪಣೆ ಮಾಡಿ ಕೈಲಾಸಕ್ಕೆ ಹೋದನು. ಅಲ್ಲಿ ಶಿವನು ತನ್ನ ಆಪ್ತ ನಂದಿಯನ್ನು ಕರೆದು ತನ್ನ ಹಾಗೂ ಪಾರ್ವತಿಯ ವಿವಾಹ ಏರ್ಪಡಿಸುವ ಕುರಿತು ಬ್ರಹ್ಮ, ವಿಷ್ಣು, ದೇವೇಂದ್ರ, ಅಷ್ಟ ದಿಕ್ಪಾಲಕರು, ರವಿಚಂದ್ರರು, ಅಶ್ವಿನಿ ಕುಮಾರರು, ಕುಬೇರ, ಭೃಗು, ಗಾರ್ಗಿ, ವಶಿಷ್ಠ, ಸೂತ ಮುನಿ ಮುಂತಾದ ಋಷಿ ಪುಂಗವರುಗಳಿಗೆ ವಿಷಯ ತಿಳಿಸಿ ಕರೆದು ತರಲು ಕಳುಹಿಸಿದನು. ಅತ್ತ ಸಖಿಯರೆಂದೊಡಗೂಡಿ ಪಾರ್ವತಿಯು ತನಗೆ ಶಿವನು ದರ್ಶನ ಕೊಟ್ಟು ಮದುವೆಯಾಗಲು ಒಪ್ಪಿಗೆ ಸೂಚಿಸಿದ ವಿಷಯವನ್ನು ಜನನಿ ಜನಕರಿಗೆ ಸಖಿಯರ ಮುಖಾಂತರ ತಿಳಿಸಿದಳು. ಮಗಳ ಮನದ ಇಂಗಿತ ತಿಳಿದ ಪರ್ವತರಾಜ ಮೇನಕೆಯರು ಮದುವೆಯ ಸಿದ್ಧತೆಗಾಗಿ ಮಹಾಮಂತ್ರಿಗಳ ಹಿರಿತನದಲ್ಲಿ ಒಂದು ಸಮಿತಿ ರಚಿಸಿ ಕಾರ್ಯಪ್ರವೃತ್ತರಾಗಲು ಸೂಚಿಸಿದರು. ಋಷಿಗಳು, ಋಷಿಪತ್ನಿಯರು, ವಿದ್ಯಾಧರರು, ಲಕ್ಷ್ಮೀನಾರಾಯಣನು, ನಂದಿ, ನಾರದರು ಒಡಗೂಡಿ ಕನ್ಯಾ ನಿಶ್ಚಯಿಸಲು ಪರ್ವತರಾಜನ ಆಸ್ಥಾನಕ್ಕೆ ಬಂದರು. ರಾಜನ ಆತಿಥ್ಯ ಸ್ವೀಕರಿಸಿ ಕನ್ಯಾ ಪರೀಕ್ಷಾ ವಿಧಿ ಮುಗಿಸಿ ಬಂದವರು ನಮ್ಮ ಶಿವನಿಗೆ ತಕ್ಕ ವಧು ಎಂದು ಮುಕ್ತ ಕಂಠದಿಂದ ಪರ್ವತರಾಜನಿಗೆ ಹೇಳಿದರು. ಮತ್ತು ಮದುವೆಯ ಮುಹೂರ್ತವನ್ನು ಋಷಿಮುನಿಗಳು ಕೂಡಿ ಶ್ರೀ ಶಾಲಿವಾಹನ ಶಕೆ ಮನ್ಮಥ ನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸ ಶುಕ್ಲ ಅಷ್ಟಮಿ ಶುಭ ಸೋಮವಾರ ಮಿಥುನ ಲಗ್ನದ ಪುಷ್ಕರಾಂಶದಲ್ಲಿ ಮಾಂಗಲ್ಯ ಧಾರಣೆ ಮತ್ತು ಅಕ್ಷತಾರೋಪಣವೆಂದು ನಿಶ್ಚಯಿಸಿದರು. ಪರ್ವತರಾಜನ ಕೋರಿಕೆಯಂತೆ ಮದುವೆಯನ್ನು ಕನ್ಯಾ ತಂದೆಯ ಸ್ವಗೃಹದಲ್ಲಿ ಮಾಡುವುದಕ್ಕೆ ಒಪ್ಪಿಗೆ ಕೊಟ್ಟು ಕೈಲಾಸಕ್ಕೆ ಬಂದು ನಡೆದ ವಿಷಯ ಶಿವನಿಗೆ ನಿವೇದಿಸಿದರು. ಶಿವಪಾರ್ವತಿಯರ ವಿವಾಹ ಆಮಂತ್ರಣ ಕೊಡುವ ಕಾರ್ಯವನ್ನು ತ್ರಿಲೋಕ ಸಂಚಾರಿ ನಾರದರಿಗೆ ವಹಿಸಿಕೊಟ್ಟರು. ವಿಶಾಲವಾದ ಪರ್ವತಗಿರಿಯ ಸಮತಟ್ಟಾದ ಮೈದಾನವು ತಳಿರು ತೋರಣ ಬಳೆ ಕಂಬಗಳಿಂದಲೂ ತೆಂಗಿನ ಗರಿಯ ತಂಪಿನ ಚಪ್ಪರ ಹೊದೆಯಿಂದಲೂ ರಂಗು ರಂಗಿನ ರಂಗವಲ್ಲಿಗಳಿಂದ ಅಲ್ಲಿಯ ನೆಲವೆಲ್ಲ ಬಹುವರ್ಣಮಯ ಕುಸುರಿನ ಕಲೆಯಾಗಿತ್ತು.
ಅವರವರ ಅಂತಸ್ಥಿತಿಗೆ ತಕ್ಕಂತೆ ಅಲ್ಲಲ್ಲಿ ಛತ್ರಗಳ ವಾಸಸ್ಥಾನಗಳ ಸಮೂಹಗಳು ಏರ್ಪಾಡಾಗಿದ್ದವು. ಸಿಹಿ, ಹುಳಿ, ಖಾರ, ಕರಿದ ಪದಾರ್ಥಗಳಿಗಾಗಿ ಬೇರೆ ಬೇರೆ ಪಾಕಶಾಲೆಗಳು ನಿರ್ಮಾಣವಾಗಿದ್ದವು. ಸ್ನಾನದ ಗೃಹಗಳು, ವಿಶ್ರಾಂತಿ ಗೃಹಗಳು, ಊಟದಾಲಯಗಳು ಪ್ರತ್ಯೇಕವಾಗಿ ನಿರ್ಮಿಸಲ್ಪಟ್ಟಿದ್ದವು. ಪೌರೋಹಿತ್ಯಕ್ಕಾಗಿ ಬಂದಿರುವ ಬೃಹಸ್ಪತಿ, ವಶಿಷ್ಠ, ಭಾರ್ಗವ, ಗಾರ್ಗೇಯರು ವಿವಾಹದ ಮುನ್ನ ದಿನವೇ ಎಲ್ಲ ಸಿದ್ಧತೆಗಳನ್ನು ಸರಿಪಡಿಸಿಕೊಂಡಿದ್ದರು. ಆದಿತ್ಯನು ಗಳಿಗೆ ಪಾತ್ರೆ ಹಿಡಿದು ಶುಭ ಲಗ್ನದ ಕಾಲಗಣನೆಗಾಗಿ ನಿಯೋಜಿಸಲ್ಪಟ್ಟಿದ್ದನು. ಬ್ರಹ್ಮನು ಅಕ್ಷತೆಯ ಕಾಳುಗಳನ್ನು ಕರದಲ್ಲಿ ಹಿಡಿದು ಮಂತ್ರೋಚ್ಚಾರಕ್ಕೆ ಸನ್ನದ್ಧನಾಗಿದ್ದನು. ವಿವಾಹ ಮಂಟಪವು ಶಿವನ ಪರಿವಾರವಾದ ಏಕಾದಶ ರುದ್ರರು, ದ್ವಾದಶ ರುದ್ರರು, ಶಿವಗಣ, ದೇವಗಣ, ಮಾತಾಪಿತಗಣಗಳು, ಭಕ್ತಗಣ, ಭೂತಗಣ, ನಾಗರು, ಕಿನ್ನರರು, ಗಂಧರ್ವರು, ಇಂದ್ರ, ವರುಣ, ಬ್ರಹ್ಮ, ವಿಷ್ಣು ಹಾಗೂ ಲಕ್ಷ್ಮಿ, ಶಾರದೆ, ರುಕ್ಮಿಣಿ, ಇಂದ್ರಾಣಿಯರಲ್ಲದೆ ಋಷಿ ಪತ್ನಿಯರು, ಅಷ್ಟ ದಿಕ್ಪಾಲಕರು, ಅಶ್ವಿನಿ ಕುಮಾರರು, ಚಾರುವಾಕರು, ವಾಸುಕಿ 33 ಕೋಟಿ ದೇವತೆಗಳಿಂದ ಶೋಭಿಸುತ್ತಿತ್ತು. ವೀರಭದ್ರ, ಭದ್ರಕಾಳಿಯರು ವಿವಾಹ ಮಂಟಪದ ಶಾಂತಿಯ ಕಾರ್ಯ ವಹಿಸಿಕೊಂಡಿದ್ದರು. ಪರ್ವತರಾಜನ ಉದ್ಯೋಗಿಗಳು, ಚತುರ್ಬಲ ಸೇನಾಧಿಕಾರಿಗಳು, ಮಂತ್ರಿಮಂಡಲ, ಪುರ ಪ್ರಮುಖರು, ಸುತ್ತಮುತ್ತಲಿನ ರಾಜ ಮಹಾರಾಜರು, ರಾಣಿವಾಸದ ಹೆಂಗಸರು ಬಂದು ಸೇರಿದ್ದರು. ಇಂಥದೊಂದು ವಿವಾಹ ಕಾಣುವುದು ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವೆಂದು ಜನಸಮೂಹ ತೆರೆದ ಕಣ್ಣಿನಿಂದ ನಿಬ್ಬೆರಗಾಗಿ ನೋಡುತ್ತಿದ್ದರು. ಡೋಲು, ತಮಟೆ, ನಗಾರಿ, ನೌಬತ್ತು, ಶಹನಾಯಿ, ತಾಳ, ಡೊಳ್ಳುಗಳ ಶಬ್ದ ಆಕಾಶದ ತುಂಬ ಹರಡಿ ಪ್ರತಿಧ್ವನಿಯಾಗಿ ನುಡಿಯುತ್ತಿತ್ತು. ಆಗ ವಿವಾಹದ ಮಂಟಪಕ್ಕೆ ವಿಶ್ವಕರ್ಮನು ಶಿವನನ್ನು ಅಲಂಕರಿಸಿಕೊಂಡು ಸಾಲು ಮುತ್ತೈದರೊಡಗೂಡಿ ಬಂದರು. ಪರ್ವತರಾಜನು ಭಾವಿ ಅಳಿಯ ದೇವರನ್ನು ಕಂಡು ವಿಸ್ಮಯನಾದನು. ನಮ್ಮ ಮಗಳು ತನಗೆ ತಕ್ಕ ಪತಿಯನ್ನೇ ವರಿಸಿದ್ದಾಳೆ ಎಂದು ಆನಂದದಿಂದ ನುಡಿಯನ್ನು ತನಗರಿವಿಲ್ಲದೆ ನುಡಿದನು. ವರನಾಗಿ ಬಂದ ಕುಳಿತ ಶಿವನನ್ನು ನೋಡಿದವರೆಲ್ಲರೂ ತಮಗೆ ತಿಳಿದಂತೆ ನುಡಿದರು. ಕೆಲವರು ಇವನು ಕಲ್ಪನಾತೀತನು, ಆದರೂ ಕಲ್ಪನೆಗೆ ನಿಲುಕುವವನಂತೆ ರೂಪ ಧರಿಸಿದ್ದಾನೆಂದು, ಆದಿ ಅನಾದಿ ಮೀರಿದವನೆಂದು, ಜನನ ಮರಣ ಮೀರಿದವನೆಂದು, ವಯೋವೃದ್ಧನೆಂದು, ಜ್ಞಾನವೃದ್ಧನೆಂದು, ಚೆಲುವಂಗೆ ಚೆಲುವನೆಂದು, ದೇವಾದಿ ದೇವನೆಂದು, ಸೃಷ್ಟಿ ಸ್ಥಿತಿ ಲಯ ಕರ್ತನೆಂದು ಮುಂತಾಗಿ ಮಾತನಾಡಿಕೊಂಡರು. ಶಿವನು ಶಾಸಕಿಯ ಮೇಲೆ ಕುಳಿತಾಕ್ಷಣವೇ ಶಿವನ ಎದುರಿಗೆ ಅಂತಃಪಟದ ಪರದೆ ಹಿಡಿದರು. ಅಂತಃಪಟದ ಈ ಕಡೆ ಪಾರ್ವತಿಯನ್ನು ಸಿಂಗರಿಸಿ ಕರೆದು ತಂದರು. ಆಕೆಯ ಆತ್ಮೀಯ ಸಖಿಯರು ಪಾರ್ವತಿಯ ಆಗಮನದಿಂದ ವಿವಾಹ ಮಂಟಪಕ್ಕೆ ಅವರ್ಣೀಯವಾದ ಕಳೆ ಬಂದಿತು. ಪಾರ್ವತಿ ಮುಡಿದ ಶ್ರೀಗಂಧ, ಸಂಪಿಗೆ, ಮಲ್ಲಿಗೆ, ಸೇವಂತಿಗೆ, ಕುಸುಮಗಳ ಪರಿಮಳ ಸುಗಂಧ ಸುತ್ತಲೂ ಹರಡಿತು. ಸೂರ್ಯನು ಘಳಿಗೆ ಪಾತ್ರೆಯ ಕಾಲ ಸಮೀಪಿಸಿದ ಸುಮುಹೂರ್ತದ ನೆನಪನ್ನು ತಂದುಕೊಟ್ಟನು. ಬೃಹಸ್ಪತಿಯು ಎತ್ತರದ ಧ್ವನಿಯಲ್ಲಿ ಮಂತ್ರಗಳನ್ನು ಹೇಳತೊಡಗಿದರು. ಬ್ರಹ್ಮನು ಪುರೋಹಿತ್ಯ ಪ್ರಾರಂಭಿಸಿದನು. ಸಮಯಕ್ಕೆ ಸರಿಯಾಗಿ ಮಾಂಗಲ್ಯ ಧಾರಣವು ಅರ್ಥೇಚ ಕಾಮೇಚದೊಂದಿಗೆ ಸುಮುಹೂರ್ತ ಸಾಧನೆ ನಡೆದು ಬ್ರಹ್ಮನು ಶಿವಪಾರ್ವತಿಯರ ಮೇಲು ಹೊದಿಕೆಯ 3 ಗಂಟುಗಳನ್ನು ಹಾಕಿ ಪಾಣಿಗ್ರಹಣ ಮಾಡಿಸಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ಕಾರ್ಯ ಮುಗಿಸಿ ಪುನಃ ಗದ್ದುಗೆಯ ಮೇಲೆ ಕೂಡುವಾಗ ಪಾರ್ವತಿಯ ಎಡಗಾಲಿನ ಪಾದದ ಕಿರುಬೆರಳಿನ ಉಗುರನ್ನು ಬ್ರಹ್ಮನು ನೋಡಿದನು. ಉಗುರು ಕಂಡಾಕ್ಷಣವೇ ಕಾಮಬಾಧೆಯಿಂದ ಪೀಡಿತನಾದ ಬ್ರಹ್ಮನಿಂದ ವೀರ್ಯವು ಹನಿಹನಿಯಾಗಿ ಭೂಮಿಯ ಮೇಲೆ ಬಿದ್ದಿತು. ತಕ್ಷಣವೇ 60,000 ಅಯೋನಿಜರು ಜನಿಸಿದರು. ತಾನೇ ಹೆಚ್ಚಿನವನೆಂದು ಶಿವನಿಗೆ ಸಮಾನನೆಂದು ಬೀಗುವ ಬ್ರಹ್ಮನ ಕಾಮ ವಿಕಾರ ನೀತಿಯನ್ನು ನೋಡಿ ಶಿವನು ಕುಪಿತನಾಗಿ ತ್ರಿಶೂಲದಿಂದ ಅಗ್ರಮುಖವನ್ನು ಛೇದಿಸಿದನು. ಮದುವೆ ಮಂಟಪದಲ್ಲಿ ಗುಸುಗುಸು ನಡೆಯಿತು. ಸಕಲವನ್ನು ತಿಳಿದ ವಿಷ್ಣು, ವೀರಭದ್ರ, ಭದ್ರ ಕಾಳಮ್ಮರ ನೆರವಿನಿಂದ ಕ್ಷಣಾರ್ಧದಲ್ಲಿಯೇ ಶಾಂತಿ ನೆಲೆಸುವಂತೆ ಮಾಡಿದರು. ನೆರೆದವರೆಲ್ಲರೂ ಬ್ರಹ್ಮನಿಗೆ ಚತುರ್ಮುಖನೆಂದು ಕರೆಯಲು ಪ್ರಾರಂಭಿಸಿದರು. ಮತ್ತೆ ಮದುವೆಯ ಮಂಟಪದಲ್ಲಿ ಎಲ್ಲವೂ ಶಾಂತವಾಯಿತು. 16ನೇ ದಿವಸಕ್ಕೆ ಚಪ್ಪರ ತಿರುವಿ ಹಾಕಿ ನಾಗೋರಿ ಕಾರಣ ಮುಗಿದ ಬಳಿಕ ಬಂದ ಬೀಗರಿಗೆ ಅವರವರಿಗೆ ತಕ್ಕಂತೆ ಸೀರೆ, ಪಂಚೆ, ರವಿಕೆಗಳನ್ನು, ಗೆಜ್ಜೆ, ವಸ್ತ್ರ, ಪೇಟಾಗಳನ್ನು ನೀಡಿ ಬೀಳ್ಕೊಟ್ಟರು. ಪರಶಿವನು ತನ್ನ ಮಡದಿ ಪಾರ್ವತಿಯನ್ನು ತನ್ನ ಸಂಗಡ ಕರೆದುಕೊಂಡು ಕೈಲಾಸಕ್ಕೆ ಹೊರಟು ಹೋದನು. ಶಿವ ಪಾರ್ವತಿಯರೊಂದಿಗೆ ಪಾರ್ವತಿಯ ಸಖಿಯರು, ಸೇವಕಿಯರು, ದಾಸಿಯರು ಹಾಗೂ ತವರೂರವರು ಕೊಟ್ಟ ಉಡುಗೊರೆಗಳನ್ನು ಹೊತ್ತ ಅಶ್ವಗಳು
ಒಂಟೆಗಳು, ಆನೆಗಳು, ಹಾಲು ಕೊಡುವ ಹಸುಗಳು, ಸಾಗರದತ್ತ ನದಿಗಳು ಒಡಲು ತುಂಬಿ ಬಂದು ಸೇರುವಂತೆ ಪರ್ವತರಾಜನ ರಾಜಧಾನಿಯಿಂದ ಶಿವನ ವಾಸ ಕೈಲಾಸದತ್ತ ಸಾಗಿ ಬರುವ ದೃಶ್ಯ ಬಹು ರಮ್ಯವೂ ಸುಂದರವೂ ಮನಮೋಹಕವೂ ಆಗಿತ್ತು. ದೇವತೆಗಳೆಲ್ಲರೂ ಶಿವಪಾರ್ವತಿಯರೊಂದಿಗೆ ಕೈಲಾಸಕ್ಕೆ ಬಂದು ವಿಶ್ವ ಮಾತಾಪಿತರಾದ ಶಿವಪಾರ್ವತಿಯರಿಗೆ ವಂದಿಸಿ ಕೇಳಿಕೊಂಡದ್ದೇನೆಂದರೆ, ಹೇ ದೇವ ದಯಾಘನ, ಸೃಷ್ಟಿಯ ಚೇತನ ಚಿಗುರಿ ಕಾಮವಾಸನೆ ಬೇಕು, ಅದಕ್ಕಾಗಿ ರತಿಯ ಪತಿಗೆ ಪುನರ್ಜನ್ಮ ನೀಡಬೇಕೆಂದರು. ಶಿವನು ರತಿದೇವಿಗೆ ಈ ಮೊದಲೇ ಮನ್ಮಥನ ದಹನವೇಕಾಯಿತು ಹಾಗೂ ಅವನ ಪುನಃ ಜನ್ಮವೆತ್ತಲು ಕಾಮರೂಪಿ ಅನಂಗನನ್ನು ಮತ್ತೆ ಮನ್ಮಥನಾಗಲು ವರವನ್ನಿತ್ತು ದೇವತೆಗಳ ಬೇಡಿಕೆಯನ್ನು ಪೂರೈಸುವುದರೊಂದಿಗೆ ತಾರಕಾಸುರನ ಸಂಹಾರದ ಸೂಕ್ಷ್ಮತೆಯನ್ನು ಅರುಹಿದನು. ಲೋಕ ಕಲ್ಯಾಣಾರ್ಥವಾಗಿ ನಾರದರು ಶಿವಪಾರ್ವತಿಯರಿಂದ ಬೀಳ್ಕೊಂಡು ನೇರವಾಗಿ ಅಸುರಾಧಿಪತಿಯಾದ ತಾರಕಾಸುರನ ರಾಜ್ಯಕ್ಕೆ ಬಂದರು. ನಾರದ ಮುನಿಗಳು ಬಂದುದನ್ನು ಅರಿತುಕೊಂಡ ಅಂಧಕಾಸುರನ ಸುತನಾದ ತಾರಕಾಸುರ ದೊರೆಯು ದೇವಲೋಕ ಭೂಲೋಕಗಳ ವಿದ್ಯಮಾನಗಳನ್ನು ಅರಿತುಕೊಳ್ಳಲು ಕಾತುರನಾಗಿ ಬಹು ಆದರ ಆತಿಥ್ಯದಿಂದ ನಾರದರನ್ನು ಬರಮಾಡಿಕೊಂಡನು. ಅಸುರ ರಾಜನ ಆತಿಥ್ಯ ಸ್ವೀಕರಿಸಿದ ನಂತರ, ಹೇ ದಾನವ ದೊರೆಯೇ, ನನಗೆ ನಿನ್ನದೇ ಚಿಂತೆಯಾಗಿದೆ. ಏಕೆಂದರೆ ಶಿವಸುತನಿಂದ ನಿನ್ನ ಮರಣವೆಂದು ಸ್ವತಃ ಶಿವನಿಂದ ನಿನಗೆ ಆಶೀರ್ವಾದವಾಗಿದೆ. ಇಲ್ಲಿಯವರೆಗೆ ಚಿಂತೆ ಇರಲಿಲ್ಲ. ಶಿವನ ಸತಿ ದಾಕ್ಷಾಯಿಣಿ ತನ್ನ ತಂದೆಯು ಮಾಡಿದ ಯಾಗಕುಂಡದಲ್ಲಿ ಹಾರಿ ದಗ್ಧವಾಗಿದ್ದಳು. ಶಿವನು ಸನ್ಯಾಸಿಯಾಗಿದ್ದ. ಆದರೆ ಈಗ ಪುನಃ ಪಾರ್ವತಿಯೊಂದಿಗೆ ವಿವಾಹವಾಗಿ ಕೈಲಾಸದಲ್ಲಿ ಸೌಖ್ಯವಾಗಿದ್ದಾನೆ. ಕಾರಣ ಶಿವನಿಗೆ ಮಕ್ಕಳಾಗದಂತೆಯೂ ಒಂದು ವೇಳೆ ಮಗುವಾದರೆ ಕೂಸು ಇರುವಾಗಲೇ ತಕ್ಕ ವ್ಯವಸ್ಥೆ ಮಾಡಬೇಕು. ಇದನ್ನು ಅರುಹಲೆಂದಲೇ ಲಗ್ನದ ಮನೆಯಿಂದ ನೇರವಾಗಿ ಇಲ್ಲಿಗೆ ಬಂದು ವಿರಮಿಸಿರುವೆನು ಅಂದನು. ಅದಕ್ಕೆ ದಾನವರ ಪಕ್ಷಪಾತಿಯಾದ ತಾತ, ನಿನಗೆ ನನ್ನ ಅನಂತ ನಮನಗಳು. ನೋಡು ನೋಡು ನಾರದ ಮುನಿವರರೇ, ಭವಿಷ್ಯದಲ್ಲಿ ನನ್ನ ಪಾತ್ರ ಎಂತಹದು ಎಂದು ಮತ್ತೊಮ್ಮೆ ನಮಸ್ಕರಿಸಿ ನಾರದರನ್ನು ಬೀಳ್ಕೊಟ್ಟನು. ಮೊದಲೇ ದೇವತೆಗಳ ಮೇಲೆ ಅಸೂಯೆಯಿಂದ ಕೆಂಡ ಕಾರುತ್ತಿದ್ದ ತಾರಕಾಸುರನು ಸುಮ್ಮನೆ ದೇವತೆಗಳನ್ನು ಪೀಡಿಸುವುದು, ಋಷಿ ಮುನಿಗಳ ಯಾಗಗಳನ್ನು ನಾಶ ಮಾಡುವುದು, ಪೂಜಾ ಮಂಟಪದಲ್ಲಿ ರಕ್ತದ ಓಕಳಿಯಾಡುವುದು, ಋಷಿ ಪತ್ನಿಯರನ್ನು ಅವರ ಗೋವುಗಳನ್ನು ಅಪಹರಿಸಿಕೊಂಡು ಹೋಗುವುದು, ಇಂದ್ರ, ಕುಬೇರ, ವರುಣ, ಅಗ್ನಿ ಮೊದಲಾದವರನ್ನು ಬಂಧಿಸಿ ಅವರಿಗೆ ಅಪಮಾನ ಮಾಡುವುದನ್ನು ಮಾಡಹತ್ತಿದನು. ತಾರಕಾಸುರನು ಬಹು ಗಟ್ಟಿಗನು, ಹಾಗೆಯೇ ಬಹು ಮುತ್ಸದ್ದಿಯೂ ಆಗಿದ್ದನು. ತನ್ನಂತೆ ಬಲಾಢ್ಯರು, ಶೂರರು, ಶಿವನಿಂದ ವರವ ಪಡೆದ ಅಜೇಯರು ಆಗಿದ್ದ ಅಸುರ ಸಹೋದರರಾದ ಶುಂಭ ನಿಶುಂಭರನ್ನು ಕರೆಯಿಸಿ ಶಿವನ ಸತಿ ಗರ್ಭವತಿಯಾಗಿರುವ ಪಾರ್ವತಿಯನ್ನು ಎಳೆದು ತರಲು ಕೈಲಾಸಕ್ಕೆ ಕಳುಹಿಸಿದ್ದನು. ಒಂದು ವೇಳೆ ಅಪಹರಿಸುವುದು ಆಗದೆ ಹೋದರೆ ಆಕೆಯನ್ನು ಸಂಹರಿಸಿಯಾದರೂ ತರಬೇಕೆಂದು ಅಪ್ಪಣೆ ಮಾಡಿ ಕಳುಹಿಸಿಕೊಟ್ಟಿದ್ದನು. ಶುಂಭ ನಿಶುಂಭರು ದಾನವರಿಂದಲೂ ಮಾನವರಿಂದಲೂ ಯಾವುದೇ ಗಂಡು ಪ್ರಾಣಿಯಿಂದಲೂ ನಮಗೆ ಮರಣ ಬರಬಾರದೆಂದು ಘೋರ ತಪಸ್ಸು ಮಾಡಿ ಶಿವನಿಂದ ವರವ ಪಡೆದಿದ್ದರು. ಇದು ನಾರದರಿಗೆ ಮೊದಲೇ ಗೊತ್ತಿತ್ತು. ಶುಂಭ ನಿಶುಂಭರು ದೇವಲೋಕಕ್ಕೆ ಲಗ್ಗೆ ಇಟ್ಟರು. ಸಿಕ್ಕ ದೇವತೆಗಳನ್ನು ಬಂಧಿಸಿ ಅವರಿಗೆ ನಾನಾ ರೀತಿ ಹಿಂಸೆ ಕೊಡಹತ್ತಿದರು. ಋಷಿಗಳಿಗೆ ಮಾಡುವ ಯಾಗವನ್ನು ಕೆಡಿಸುತ್ತಾ ಋಷಿ ಪತ್ನಿಯರನ್ನು ಬಂಧಿಸಿ ದಾಸಿಯರನ್ನಾಗಿ ಮಾಡಿಕೊಂಡರು. ಇದರಿಂದ ರೋಸಿ ಹೋದ ದೇವತೆಗಳು ಋಷಿ ಜನರು ಕೂಡಿಕೊಂಡು ಬ್ರಹ್ಮನ ಬಳಿಗೆ ಹೋಗಿ ನಡೆದ ವಿಷಯ ತಿಳಿಸಲು, ಬ್ರಹ್ಮದೇವನು ನನ್ನಿಂದಾಗದು, ಎಲ್ಲರೂ ಕೂಡಿ ವಿಷ್ಣುವಿನ ಕಡೆ ಹೋಗೋಣ, ಏನಾದರೊಂದು ಉಪಾಯ ಮಾಡಿ ಅವರ ಸಂಹಾರಕ್ಕೆ ದಾರಿ ಕಂಡುಕೊಳ್ಳೋಣವೆಂದು ಅಲ್ಲಿಗೆ ಹೋದರು. ವಿಷ್ಣು ಕೂಡ ನಿರುಪಾಯನಾಗಿ, ನನ್ನಿಂದ ಶುಂಭ ನಿಶುಂಭರ ವಧೆಯಾಗದು, ಕೈಲಾಸಕ್ಕೆ ಹೋಗೋಣವೆಂದು ಸಕಲ ದೇವತೆಗಳು ಕೈಲಾಸಕ್ಕೆ ಬಂದರು. ಕೈಲಾಸದಲ್ಲಿ ಶಿವನು ಆತ್ಮಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿದ್ದನು. ಇದರಿಂದ ಸ್ವತಃ ಮಾತಾ ಪಾರ್ವತಿಯೇ ಅಂತಃಪುರದಿಂದ ಹೊರಬಂದು ಸರ್ವರನ್ನು ಸ್ವಾಗತಿಸಿ ಬಂದ ಕಾರಣ ಕೇಳಿದಳು. ಬ್ರಹ್ಮ, ವಿಷ್ಣು, ಇಂದ್ರ ಮೊದಲಾದವರು ಹತಾಶ ಭಾವದಿಂದ ಕಳೆಗುಂದಿದ ಮುಖದಿಂದ ತಲೆ ತಗ್ಗಿಸಿ ನಿಂತರು. ಆಗ ನಾರದ ಮುನಿಗಳು ಕೈಜೋಡಿಸಿ ಮುಂದೆ ಬಂದು, ಹೇ ಜಗನ್ಮಾತಾ, ನೀನು ಆದಿಶಕ್ತಿ, ಶಿವನ ಚಿತ್ಕಳೆಯೇ ನೀನು, ಜಗದ ಜೀವಕೋಟಿಗೆ ಚಾಲನೆಯನ್ನು ಹೊಸ ಹುರುಪನ್ನು ದಯಪಾಲಿಸುವ ಅಗಮ್ಯ ಅಗೋಚರ ಅದ್ವಿತೀಯ ಶಕ್ತಿ ನೀನು. ಪರಶಿವನಿಂದ ವರವ ಪಡೆದ ಶುಂಭ ನಿಶುಂಭರ ಸಂಹಾರವು ಹೆಣ್ಣಿನಿಂದಲೇ ಆಗಬೇಕು. ಹೆಣ್ಣು ಕೀಳು, ತುಚ್ಛ, ಅಬಲೆ ಎಂದು ಹೀಯಾಳಿಸಿ ಹೆಣ್ಣೊಂದನ್ನು ಬಿಟ್ಟು ಬೇರೆಯವರಿಂದ ಮರಣ ಬರದಿರಲಿ ಎಂದು ವರವ ಪಡೆದಿದ್ದಾನೆ. ಕಾರಣ ತಾಯಿ, ಸಮಸ್ತ ದೇವಗಣ
ಮಾನವರ ಉದ್ಧಾರಕ್ಕಾಗಿ ನೀನು ಉಗ್ರದಾನವರ ಸಂಹಾರ ಮಾಡಬೇಕು ತಾಯಿ ಎಂದು ಬೇಡಿಕೊಳ್ಳಲು ಸುಕುಮಲೆಯಾದ ಪಾರ್ವತಿಯು ನೋಡುವಷ್ಟರಲ್ಲಿ ದೈತ್ಯರಿಗೆ ದೈತ್ಯಾಕಾರ ತಾಳಿ ಉರಿಗಣ್ಣು ತೆರೆದು ಬರ್ಜಿ, ತ್ರಿಶೂಲ, ಸುದರ್ಶನ ಚಕ್ರ, ಖಡ್ಗ, ಗದೆ, ಡಾಲು, ಪಾಶ, ಅಂಕುಶ, ಕೊಂಬು, ಕಹಳೆ, ಕಪಾಲ ಪಾತ್ರೆ ಹಿಡಿದು ಸಿಂಹವೇರಿ ಆರ್ಭಟಿಸುತ್ತಾ ಕೇಕೆ ಹಾಕಲು ಭೂಮಿ ನಡುಗಿತು. ನಭೋಮಂಡಲದಲ್ಲಿ ಸಂಚರಿಸುವ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು ಗಡಗಡನೆ ನಡುಗಿ ತಮ್ಮ ಪಥದಲ್ಲಿ ಚಲಿಸಲು ಅಸಮರ್ಥವಾದವು. ದೇವತೆಗಳು ಆದಿಶಕ್ತಿಯ ರೂಪದ ಶಕ್ತಿ ಕಂಡು ಹೆದರಿ ನೀರಾದರು. ಶುಂಭ ನಿಶುಂಭರು ಕೋಮಲಿಯಾದ ಪಾರ್ವತಿಯ ಸುಂದರ ರೂಪ ನೋಡಿ ಮೋಹಿಸಿ ಪ್ರೇಮ ಭಿಕ್ಷೆಗೆ ಬಂದವರು ರುದ್ರ ರೂಪಕ್ಕೆ ಬೆದರಿ ಹೌಹಾರಿದರು. ಜೀವ ಉಳಿದರೆ ಸಾಕೆಂದು ಓಡಹತ್ತಿದರು. ಶುಂಭನ ಶಿರವನ್ನು ಸುದರ್ಶನದಿಂದ ಕತ್ತರಿಸಿ ನೆತ್ತರು ಹೀರಿದರೆ ನಿಶುಂಭನನ್ನು ಕಾಲಲ್ಲಿ ತುಳಿದು ಎಡಗೈಲಿ ಜುಟ್ಟು ಹಿಡಿದು ಬಲಗೈಯಿಂದ ಶಿರವ ತುಂಡರಿಸಿ ರಕ್ತ ಹೀರಿದಳು. ಕೈಗೆ ಸಿಕ್ಕವರ ಕಡಿಯುತ್ತಾ ರಕ್ತ ನೆಕ್ಕುತ್ತಾ ಕಾಲ ಭೈರವಿಯಾಗಿ ಮೆರೆದಳು. ವೀರಶೂರರಾದ ರಕ್ಕಸರ ಪಾಡೆ ಹೀಗಾದಾಗ ಅಳಿದುಳಿದ ದಾನವರು ತಲೆ ಉಳಿದರೆ ಸಾಕೆಂದು ತಲೆ ಮರೆಸಿಕೊಳ್ಳಲು ಪಾತಾಳ ಲೋಕಗಳತ್ತ ಓಡಿ ಹೋದರು. ರಣರಂಗದಲ್ಲಿ ಅಸು ನೀಗಿದವರ ಶಿರಗಳನ್ನು ಮಾಲೆಯನ್ನಾಗಿ ಮಾಡಿ ಧರಿಸಿಕೊಂಡು ಜಗದಲ್ಲಿ ಮೆರೆದ ಆದಿಶಕ್ತಿಯು ಮತ್ತೆ ಶಾಂತಳಾಗಿ ಶಿವನ ಸನ್ನಿಧಿಗೆ ಬಂದಳು. ಆಗ ಶಿವನು ಇನ್ನೂ ಯೋಗ ನಿದ್ರೆಯಲ್ಲಿಯೇ ಇದ್ದನು. ತಾರಕಾಸುರನ ಉಪಟಳ ತಾಳಲಾರದೆ ದೇವತೆಗಳು ಶಿವನ ಬಳಿ ಬಂದು ತಮ್ಮ ಅಳಲನ್ನು ಶ್ರುತಪಡಿಸುವುದಕ್ಕಾಗಿ ಶಿವನ ಬಾಗಿಲ ಬಳಿ ಕಾಯ್ದರು. ಅದೆಷ್ಟೋ ದಿವಸಗಳಿಗೂ ಗತಿಸಿದರೂ ಯೋಗ ನಿದ್ದೆಯಿಂದ ಹೊರಬರದ ಕಾರಣ ಅಗ್ನಿಯು ಶಿವನ ಹಣೆಗಣ್ಣಿನಲ್ಲಿರುವುದರಿಂದ ದೇವತಾ ಸಮೂಹ ಅಗ್ನಿಯನ್ನೇ ತಾರಕಾಸುರನ ಸಂಹಾರಕ್ಕೆ ನಮಗೊಬ್ಬ ಪುತ್ರನನ್ನು ಕರುಣಿಸು ಎಂದು ವರವ ಪಡೆದು ಬರಲು ಕಳುಹಿಸಿಕೊಟ್ಟರು. ಆಗ ಅಗ್ನಿಯು ಶಿವಪಾರ್ವತಿಯರ ಏಕಾಂತ ವಾಸಕ್ಕೆ ಹೋಗಿ ಭಿಕ್ಷಾಂ ದೇಹಿ ಎನ್ನಲು ಶಿವನು ಯೋಗ ನಿದ್ರೆಯಿಂದ ಕಣ್ತೆರೆದು ಪತ್ನಿ ಪಾರ್ವತಿಯನ್ನು ಹತ್ತಿರಕ್ಕೆ ಕರೆದು ಬಂದ ಅತಿಥಿಗೆ ಈ ಭಿಕ್ಷೆ ನೀಡೆಂದು ತನ್ನ ವೀರ್ಯವನ್ನು ಹೆಂಡತಿಯ ಕೈಯಲ್ಲಿ ಸುರಿದನು. ಅವಳು ಅದನ್ನೊಯ್ದು ಅಗ್ನಿಯ ಕೈಯಲ್ಲಿ ಹಾಕಿದಳು. ಅಗ್ನಿಗೆ ಏನು ವಿಚಾರ ಬರದೆ ನೀಡಿದ ವೀರ್ಯವನ್ನು ಮಹಾಪ್ರಸಾದವೆಂದು ಸೇವಿಸಿದನು. ತಕ್ಷಣವೇ ಅಗ್ನಿಯು ಗರ್ಭಧರಿಸಿದನು. ಪುರುಷನಾದ ನಾನು ಮಹಿಳೆಯರಂತೆ ಗರ್ಭಧರಿಸಿ ಹೆರಿಗೆ ಆಗುವುದಾದರೂ ಹೇಗೆ? ಮಾತಾ, ತಾಯಿ, ನೀನೇ ಕಾಪಾಡು ಎಂದು ಜಗನ್ಮಾತೆಗೆ ಪಾದ ಮುಟ್ಟಿ ಬೇಡಿಕೊಂಡನು. ಎಲ್ಲವನ್ನು ಅರಿತ ಜಗದಂಬೆ ಪಾರ್ವತಿಯು ಶಿವನ ಲೀಲೆಯನ್ನು ಮನದಲ್ಲಿ ನೆನೆದು ಅಗ್ನಿಯ ಗರ್ಭವನ್ನು ತಾನೇ ಹೊತ್ತು ಸುಪುತ್ರನನ್ನು ಹೆತ್ತಳು. ಆದರೆ ಅಗ್ನಿ ಗರ್ಭದಿಂದ ಮಾತಾ ಪಾರ್ವತಿಯ ಗರ್ಭಕ್ಕೆ ಬರುವಾಗ ಶಿವನ ಲೀಲೆಯೋ ಪ್ರಮಾದವೋ ತಾರಕಾಸುರನ ಸಂಹಾರಕ್ಕಾಗಿ ಜನ್ಮವೆತ್ತ ವರಪುತ್ರನು 6 ಮುಖದ 12 ಕರಗಳ ಬಹುಪ್ರಭೆಯುಳ್ಳ ಶಿವಕುಮಾರನು ಈ ಕಾರ್ತಿಕ ಮಾಸದ ಕೃತ್ತಿಕಾ ನಕ್ಷತ್ರ ಬುಧವಾರದಂದು ಜನಿಸಿದನು. ಈ ವಿಷಯ ತಿಳಿದ ತಾರಕಾಸುರನು ಅದೇ ಜನಿಸಿದ ಶಿಶುವಿನ ಅಪಹರಣಕ್ಕಾಗಿ ಮತ್ತೋರ್ವ ಅಸುರನನ್ನು ಸೃಷ್ಟಿಸಿ ಕೈಲಾಸಕ್ಕೆ ಕಳುಹಿಸಿದನು. ಆದರೆ ಅಲ್ಲಿ ಬ್ರಹ್ಮ, ವಿಷ್ಣು, ದೇವೇಂದ್ರ ಕಾವಲು ಇದ್ದುದರಿಂದ ಕೈಲಾಸದಲ್ಲಿ ಇಳಿಯಲಾಗಲಿಲ್ಲ. ಅಸಹಾಯಕನಾದ ದೈತ್ಯನು ಯೋಚಿಸಿ ತನ್ನ ಬಲ ಸಾಮರ್ಥ್ಯದಿಂದ ಕೈಲಾಸದಲ್ಲಿ ಭಯಂಕರವಾದ ಬಿರುಗಾಳಿಯನ್ನು ಎಬ್ಬಿಸಿದನು. ಆ ರಭಸದಿಂದ ಬೀಸುವ ಗಾಳಿಗೆ ಪಾರ್ವತಿಯ ಮಗ್ಗುಲಲ್ಲಿ ಮಲಗಿದ ಶಿಶು ಆಕಾಶದಲ್ಲಿ ಹಾರಿಹೋಯಿತು. ಅದರೊಂದಿಗೆ ಕೈಲಾಸದ ಹೂವು ಪತ್ರಿಗಳು ಆಕಾಶಕ್ಕೆ ಹಾರಿ ದೈತ್ಯನಿಗೆ ಏನೂ ತಿಳಿಯದಂತೆ ಆಯಿತು. ಇತ್ತ ಗಗನದಲ್ಲಿಯೇ ತನ್ನ ಯೋಗ ಬಲದಿಂದ ಕುಟೀರ ನಿರ್ಮಿಸಿಕೊಂಡಿದ್ದ ಕಾರ್ತಿಕ ಮಹಾಋಷಿಗಳ ತಪೋವನದಲ್ಲಿ ಕೂಸು ಸಾವಕಾಶವಾಗಿ ಇಳಿಯಿತು. ತಪೋವನದಲ್ಲಿ ಹೂವು ಕೊಯ್ಯಲು ಹೋಗಿದ್ದ ಆಶ್ರಮದ ಕೃತ್ತಿಕಾ ಬಾಲೆಯರು ದರ್ಬೆಯ ಮೇಲೆ ಪವಡಿಸಿದ 6 ಮುಖದ ಚೆಲುವ ಶಿಶುವನ್ನು ಎತ್ತು ತಂದು ಕಾರ್ತಿಕ ಮಹರ್ಷಿಗಳ ಮಡಿಲಲ್ಲಿ ಹಾಕಿದರು. ಮಹಾಮುನಿಗಳು ಕಣ್ಮುಚ್ಚಿ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನು ತಿಳಿದುಕೊಂಡು ಬಂದೆಯ ತಂದೆ ಎಂದು ಉಚ್ಚರಿಸಿ ಕೂಸಿನ ಪಾದಗಳಿಗೆ ಹಣೆ ಹಚ್ಚಿ ಪುನಃ ಅದೇ ಕೃತ್ತಿಕಾ ಬಾಲೆಯರನ್ನು ಕರೆದು ಇವನು ಭೂಲೋಕ ದೇವಲೋಕ ಕಲ್ಯಾಣಕ್ಕಾಗಿ ಕಂಟಕಪ್ರಾಯನಾದ ತಾರಕನ ಸಂಹಾರಕ್ಕಾಗಿ ಜನ್ಮವೆತ್ತಿ ಬಂದ ಶಿವಪಾರ್ವತಿಯರ ಪ್ರೀತಿಯ ಪುತ್ರ. ಇವನೇ ಕಾರ್ತಿಕೇಯನೆಂದು ಷಣ್ಮುಖನೆಂದು ಭವಿಷ್ಯದಲ್ಲಿ ಪ್ರಖ್ಯಾತಿ ಹೊಂದುವನು. ಕಾರಣ ನೀವು ನಿಮಿತ್ತ ಮಾತ್ರ. ಈತನ ಪಾಲನೆ ಪೋಷಣೆ ಮಾಡಬೇಕು ಎನ್ನಲು ತಪೋವನದ ಸ್ತ್ರೀಯರೆಲ್ಲರೂ ಇದು ನಮ್ಮ ಭಾಗ್ಯವೆಂದು ಕಾರ್ತಿಕೇಯನ ಪಾಲನೆ ಪೋಷಣೆ ಮಾಡಹತ್ತಿದರು. ಕಾರ್ತಿಕ ಮಹರ್ಷಿಗಳು ಕಾರ್ತಿಕೇಯನ ಗುರುವಾಗಿ ಸಕಲ ವಿದ್ಯೆಗಳನ್ನು ಹೇಳಿಕೊಟ್ಟರು.
7 ಸಂವತ್ಸರಗಳು ಗತಿಸಲು ಸರ್ವ ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಂಡನು. ಹರುಷಿತರಾದ ನಾರದರು ತಮ್ಮ ಕುಟಿಲ ನೀತಿ ಬೋಧನೆಯಿಂದ ತಾರಕಾಸುರನ ಪಾಪದ ಕುಂಭ ತುಂಬಿತ್ತು. ಅತ್ತ ಬ್ರಹ್ಮ, ವಿಷ್ಣು, ದೇವೇಂದ್ರ ಮೊದಲಾದ ದೇವತೆಗಳಿಗೆ ಪಾರ್ವತಿ ಪರಮೇಶ್ವರ ಪುತ್ರ ಕಾರ್ತಿಕೇಯನ ಸಮರ ಅಭ್ಯಾಸ ಹಾಗೂ ಸಕಲ ವಿದ್ಯಾ ಪ್ರಭುತ್ವ ಕುರಿತು ಹೇಳಿದನು. ದೇವತೆಗಳ ಗುರು ಬೃಹಸ್ಪತಿಗಳು ದೇವತೆಗಳನ್ನು ಉದ್ದೇಶಿಸಿ, ನೀವು ತಾರಕನ ವಿರುದ್ಧ ರಣಕಹಳೆ ಊದಿರಿ. ದೇವೇಂದ್ರ ಸುರರ ಸೇನಾಪತಿ ಪಟ್ಟವನ್ನು ಕಾರ್ತಿಕೇಯನಿಗೆ ಕಟ್ಟಿ ಅವನ ಆದೇಶದನುಸಾರವಾಗಿ ಅಸುರರ ವಿರುದ್ಧ ಹೋರಾಡಿರಿ. ನಿಮಗೆ ಆ ವಿಜಯಶ್ರೀ ಒಲಿದು ಬರುವಳು. ಶಿವನು ರೌದ್ರಾವತಾರವನ್ನು, ವಿಷ್ಣು ಸುದರ್ಶನ ಚಕ್ರವನ್ನು, ಬ್ರಹ್ಮನು ಆತ್ಮಬಲವನ್ನು, ಇಂದ್ರನು ವಜ್ರಾಯುಧವನ್ನು, ಪಾರ್ವತಿಯು ಚಾಮುಂಡಿ ರುದ್ರಶಕ್ತಿಯನ್ನು, ಶಾರದೆಯು ಕುಶಲಮತಿಯನ್ನು, ಲಕ್ಷ್ಮಿಯು ಅಮೃತವನ್ನು ಕೊಡಲಿ. ಹೊರಡಿರಿ ಎಂದು ಗುರುವಾಣಿಯಿಂದ ಹೇಳಿದರು. ಬಾಣಂಗಳದಲ್ಲಿ ತಾರಕಾಸುರ ಕಾರ್ತಿಕೇಯರ ನಡುವೆ ಶರಯುದ್ಧ ನಡೆದು ಬಾಣಗಳ ಸುರಿಮಳೆಯಿಂದ ವಿಶ್ವವೆಲ್ಲ ಕತ್ತಲಾವರಿಸಿತು. ತಾರಕನು ಎಸೆದ ಅಸ್ತ್ರಗಳನ್ನು ಬಾಲಕನಾಗಿದ್ದ ಕಾರ್ತಿಕೇಯನು ರೌದ್ರಾವತರಿಯಾಗಿ ತನ್ನ 6 ಬಾಯಿಗಳಿಂದ ನುಂಗ ಹತ್ತಿದನು. ತಾರಕಾಸುರನ ಬತ್ತಳಿಕೆಯಲ್ಲಿಯ ಬಾಣಗಳು, ರಥದಲ್ಲಿದ್ದ ಗದೆ, ಈಟಿ, ಬಹುಬಲ ಹೊಂದಿದ ಮಾರಕಾಸ್ತ್ರಗಳು ಕಾರ್ತಿಕೇಯನ ಉದರ ಸೇರಿದವು. ಇದನ್ನು ನೋಡಿದ ಅಸುರರು ದಂಗಾದರು, ಕಂಗಾಲಾದರು. ಕೊನೆಗೆ ಶಸ್ತ್ರಗಳಿಲ್ಲದೆ ಮುಷ್ಟಿ ಯುದ್ಧಕ್ಕೆ ಸನ್ನದ್ಧರಾದರು. ಈರ್ವರು ಜರ್ಜರಿತರಾದರು. ಮತ್ತೆ ಯುದ್ಧ, ಮಲ್ಲಯುದ್ಧ. ಕೊನೆಗೆ ಕಾರ್ತಿಕೇಯನು ತಾರಕಾಸುರನನ್ನು ಎತ್ತಿ ನೆಲಕ್ಕಪ್ಪಳಿಸಿದನು. ಬಿದ್ದ ರಭಸಕ್ಕೆ ತಾರಕಾಸುರನ ಎಲುಬುಗಳು ಮುರಿದು ಪುಡಿಪುಡಿಯಾದವು. ಮೈದೊಗಲು ಛಿದ್ರ ವಿಚಿದ್ರವಾಯಿತು. ರಕ್ತ, ಮೂಗು, ಬಾಯಿ, ಕಣ್ಣು, ಕಿವಿ, ಮೈಯಿಂದ ರಕ್ತ ಹರಿಯ ಹತ್ತಿತು. ಆಗ ಕಾರ್ತಿಕೇಯನು, ಎಲ್ಲೋ ತಾರಕಾಸುರನೇ, ಈಗಲಾದರೂ ದೇವತೆಗಳಿಗೆ ಶರಣು ಬಾ, ನಿನ್ನನ್ನು ಬಿಡುವೆ, ನಿನ್ನ ರಾಜ್ಯವನ್ನು ಕೊಡುವೆ ಎಂದಾಗ ತಾರಕಾಸುರನು ಸಾಯುವ ಕ್ಷಣದಲ್ಲಿಯೂ ಅಟ್ಟಹಾಸದಿಂದ, ಎಲ್ಲೋ ತೃಣ ಸಮಾನನಾದ ಬಾಲಕ, ನಿನಗೆ ನಾನು ಶರಣು ಬರುವುದೇ ಎಂದು ಅಬ್ಬರಿಸಿ ಏಳಲು ಪ್ರಯತ್ನಿಸಿದಾಗ ಕಾರ್ತಿಕೇಯನು ನೆತ್ತಿಗೊಂದು ಗುದ್ದಲು, ಶಿರವು ಎದೆಯ ಪಂಜರದಲ್ಲಿ ಸಿಕ್ಕು ಹೃದಯ ಬಾಯಿಯಿಂದ ಏಕಕಾಲಕ್ಕೆ ರಕ್ತ ಚೆಮ್ಮಿ ಅಸುನೀಗಿದನು. ಇದನ್ನು ಕಣ್ಣಾರೆ ಕಂಡ ಅಳಿದುಳಿದ ರಾಕ್ಷಸರು ಹೆದರಿ ಹೌಹಾರಿ ರಕ್ತಕಾರಿ ನೆಲಕ್ಕುರುಳಿದರು. ದೇವತೆಗಳು ಶಿವಕುಮಾರನನ್ನು ಕುರಿತು ಜಯ ಜಯಕಾರ ಮಾಡಹತ್ತಿದರು. ಕಹಳೆ ನಗಾರಿಗಳನ್ನು ಮೊಳಗಿಸಿದರು. ಪುಷ್ಪಗುಚ್ಛಗಳನ್ನು ಎಸೆದರು. ತಾರಕಾ ನಗರಿಯನ್ನು ಇಂದ್ರನು ಕೊಳ್ಳೆ ಹೊಡೆದು ಅಲ್ಲಿ ಸೆರೆಯಾಗಿದ್ದ ದೇವತೆಗಳನ್ನು ಬಿಡಿಸಿ ತಂದನು. ಎಲ್ಲೆಡೆಯೂ ಶಾಂತಿ ನೆಲೆಸಲು ಕಾರ್ತಿಕೇಯನು ನಿಧಾನವಾಗಿ ತನ್ನ ಶಾಂತ ಸುಕೋಮಲ ಶರೀರವುಳ್ಳವನಾಗಿ ತನ್ನ ಮಾತಾಪಿತರ ಬಳಿ ಹೋದನು. ಅವರ ಪಾದಗಳನ್ನು ಮುಟ್ಟಿ ವಂದಿಸಿದನು. ವಿಶ್ವಕ್ಕೆ ಮಾರಕನಾಗಿದ್ದ ತಾರಕಾಸುರನನ್ನು ಸಂಹರಿಸಿ ಜಗಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ ತಮ್ಮ ಕುವರನನ್ನು ಮನಸ ಹರಿಸಿ, ಮಗನೇ, ನೀನು ಮುಂದೆ ಭೂಲೋಕದಲ್ಲಿ ಸ್ಕಂದನಾಗಿ ಇರು. ಅಯ್ಯೋ ಅಪ್ಪ ಎಂದು ದುಃಖದಿಂದ ಕಾತರದಿಂದ ಬೇಡಿ ಬಂದವರನ್ನು ರಕ್ಷಿಸು. ಅವರ ಆಶೆಗಳನ್ನು ಈಡೇರಿಸು. ಅವರಿಗೆ ನೀನು ಅಯ್ಯಪ್ಪನಾಗಿ ಆಶೀರ್ವದಿಸು ಎಂದು ಹರಿಸಿದರು. 7 ವರ್ಷದಲ್ಲಿ 7 ದಿವಸಗಳವರೆಗೆ ಅಸುರರೊಂದಿಗೆ ಹೋರಾಡಿ ದೇವಕುಲಕ್ಕೆ ನೆಮ್ಮದಿಯ ತಂದಿರುವೆ. ಕಂದ, ಈಗ ನಿನಗೆ 8 ವರ್ಷ. ಇದೇ ವರ್ಷ ನಿಮ್ಮ ತಂದೆಯವರು ಉಪನಯನ ಮಾಡಿಸುವರು. ತದನಂತರ ನೀನು ವಿಶ್ವ ಪರ್ಯಟನ ಮಾಡಬೇಕು. ಮುಂದೆ ವಿವಾಹವಾಗಿ ಗೃಹಸ್ಥಾಶ್ರಮ ಸ್ವೀಕರಿಸಬೇಕು ಎಂದು ಕಾರ್ತಿಕೇಯನಿಗೆ ತನ್ನ ಒಡಲೊಳಗಿದ್ದ ಬಯಕೆಗಳನ್ನು ಒಂದೊಂದಾಗಿ ಹೇಳಿಬಿಟ್ಟಳು. ಅದಕ್ಕೆ ಷಣ್ಮುಖನು, ಅಮ್ಮ, ವಿವಾಹವೆಂದರೇನು? ವಿವಾಹವೇಕೆ ಮಾಡಿಕೊಳ್ಳಬೇಕು ಎಂದು ಪ್ರಶ್ನಿಸಿದಾಗ ಪಾರ್ವತಿಯು ರೂಪವತಿಯೂ ಗುಣವತಿಯಾದ ಕನ್ಯೆಯೊಡನೆ ಅಗ್ನಿಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗುವುದೇ ವಿವಾಹ. ಅಂಥ ಸ್ತ್ರೀಯೊಂದಿಗೆ ಸಂಸಾರ ನಡೆಸುವುದೇ ಮುಂದೆ ಜಗದೋತ್ಪತ್ತಿಗಾಗಿ ಎನ್ನಲು, ಅವ್ವ, ನೀನು ಹೇಳುವ ಸ್ತ್ರೀ ಹೇಗಿರುತ್ತಾಳೆ? ಅವಳು ಯಾರು? ಮಗನೇ, ಸ್ತ್ರೀ ಎಂದರೆ ಅವಳೊಬ್ಬ ಹೆಣ್ಣು. ನಾನು ಕೂಡ ಹೆಣ್ಣು. ಒಟ್ಟಿನಲ್ಲಿ ಸ್ತ್ರೀಯರೆಲ್ಲರೂ ನನ್ನಂತೆ ಇರುತ್ತಾರೆ ಎಂದಾಗ ಷಣ್ಮುಖನು, ಅಮ್ಮ, ತಾಯಿ, ಸಾಕು ನಿಲ್ಲಿಸು. ಜಗದ ಮೇಲಿನ ಹೆಣ್ಣುಗಳಾದ ಸ್ತ್ರೀಯರು ನಿನ್ನಂತೆ ಇರುತ್ತಾರೆ ಎಂದ ಮೇಲೆ ಎಲ್ಲರೂ ನನಗೆ ಮಾತೃ ಸಮಾನ. ಹೀಗಿದ್ದು ಇನ್ನು ಮುಂದೆ ನನ್ನ ವಿವಾಹದ ಚಿಂತೆ ಬಿಟ್ಟು ಬಿಡಿರಿ ಎಂದು ಹೇಳಿ ಮಾತಾ ಪಾರ್ವತಿಯ ಚರಣಕ್ಕೆ ನಮಿಸಿ, ನನಗೆ ಅನುಷ್ಠಾನ ಹೋಗಲು ಅನುಮತಿ ಕೊಡು ತಾಯಿ ಅಂದಾಗ ಪಾರ್ವತಿಯು, ಅಪ್ಪ, ಮಗನೇ, ಹೋಗಿ ಬಾ. ಆದರೆ ಮುಂದೊಂದು ದಿನ ದರ್ಶನ ಕೊಟ್ಟು ಹೋಗೆನಲು ಒಪ್ಪಿಗೆ ಕೊಟ್ಟು ಒಂದು ವಾಕ್ಯವನ್ನು ಹೇಳಿದನು. ಅದನ್ನು ದೇವಲೋಕದವರಾಗಲಿ
ಭೂಲೋಕದವರಾಗಲಿ ಪಾಲಿಸಲೇಬೇಕು. ಅದಕ್ಕೆ ನೀನೇ ಪ್ರಮಾಣ ಎಂದಾಗ ಏನಪ್ಪ ಅಂಥ ಕಠೋರ ಶಾಪ ಎಂದಾಗ, ಯಾವ ಪುರುಷನು ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷ ಹುಣ್ಣಿಮೆ ಎಂದು ನನ್ನ ದರ್ಶನ ಪಡೆಯುವರೋ ಅವನು ಮುಂದಿನ 7 ಜನ್ಮಗಳಲ್ಲಿ ಭಾಗ್ಯವಂತನೂ ಪರಮ ಪಂಡಿತನೂ ಸೌಭಾಗ್ಯಶಾಲಿಯೂ ಆಗಿ ಬಾಳಿ ಕೊನೆಗೆ ನಿಮ್ಮ ಪಾದ ಸೇರಲಿ. ಯಾವ ಸ್ತ್ರೀಯು ಬಾಲಿಕೆಯಾಗಿರಲಿ, ಕನ್ಯೆಯಾಗಿರಲಿ, ಮದುವೆಯಾಗಿರಲಿ, ಏನೇ ಆಗಿರಲಿ, ಪ್ರತಿಷ್ಠೆಗೆ ಪಣ ಕಟ್ಟಿಯಾಗಲಿ ಕೇವಲ ನಾವೇಕೆ ನೋಡಬಾರದೆಂದು ನನ್ನ ದರ್ಶನ ಪಡೆದರೆ ಪತಿಯನ್ನು ಕಳೆದುಕೊಂಡು ವಿಧವೆಯಾಗಲಿ. ಅಷ್ಟೇ ಅಲ್ಲ, ಮುಂದಿನ 7 ಜನ್ಮಗಳಲ್ಲಿಯೂ ವಿಧವೆಯಾಗಿ ನಾನಾ ತರಹದ ಪೀಡೆ, ಕಷ್ಟ, ಸಂಕಟ ಅನುಭವಿಸಿ ನರಕ ರೂಪ ಸೇರಲಿ. ಇದೇ ನನ್ನ ಕೊನೆಯ ವಚನ. ಹೀಗೆ ನುಡಿದು ಮಾತಾಪಿತೃಗಳಿಗೆ ನೀವು ನೆನೆಸಿದಾಗ ನಿಮ್ಮ ಬಳಿ ಇರುವೆ ಎಂದು ವಚನ ಕೊಟ್ಟು ತನ್ನ ಧ್ಯಾನ ಸ್ಥಳಕ್ಕೆ ಹೊರಟು ಹೋದನು. ಇಲ್ಲಿಗೆ ಅಧ್ಯಾಯ 15 ಮುಗಿದುದು.